ಅರಳಿ ಪಟ್ಟಣದಲ್ಲಿರುವ ಕಾಫಿ ಕೋಆಪರೇಟಿವ್ ಸೊಸೈಟಿ ನಿಗಮದ ಆಡಳಿತ ಕಚೇರಿಯಲ್ಲಿ ಇಂದು ಸಹಕಾರ ಸಂಘದ ಆಡಳಿತ ಮಂಡಳಿಗಳಿಗೆ ಮುಂದಿನ 5 ವರ್ಷಗಳ ಅವಧಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಯಿತು. ಮೈಸೂರು ಪ್ರಾಂತೀಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಆದೇಶದ ಮೇರೆಗೆ ಚುನಾವಣಾ ಅಧಿಕಾರಿಯಾಗಿ ಗುರುಮೂರ್ತಿಯವರು ಸಹಕಾರ ಸಂಘಗಳ ಕಾಯ್ದೆ ನಿಯಮಗಳ ಪ್ರಕಾರ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿದರು. ತೆರವಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ಯುಪಿ ಮಲ್ಲೇಶ್ ಹಾಗೂ ಎಂಆರ್ ವಿನೋದ್ ರವರು ನಾಮಪತ್ರ ಸಲ್ಲಿಸಿದ್ದು, ನಿಗದಿತ ಅವಧಿಯಲ್ಲಿ ಇವರುಗಳು ಹೊರತುಪಡಿಸಿ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಯುಪಿ ಮಲ್ಲೇಶ್ ಅಧ್ಯಕ್ಷರಾಗಿ ಹಾಗೂ ಎಂಆರ್ ವಿನೋದ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದರು. ಈ ವೇಳೆ ನಿರ್ದೇಶಕರಾದ ಮಂಜುನಾಥ್ ಶೆಟ್ಟಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಈ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಯುಪಿ ಮಲ್ಲೇಶ್ ರವರು ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾಗಿ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ. ಆದ್ದರಿಂದ ಈ ಬಾರಿಯೂ ಸತತ 3ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು. ಈಗಾಗಲೇ ಹಲವೆಡೆ ಸ್ಥಾಪನೆಯಾಗಿರುವ ಕಾಫಿ ಕೋಆಪರೇಟಿವ್ ಸೊಸೈಟಿಯನ್ನು ನಡೆಸಲು ಸಾಧ್ಯವಾಗದೆ ಕೆಲವು ಮುಚ್ಚಿ ಹೋಗಿದೆ. ಅಂತಹ ಕಠಿಣ ಸಮಯದಲ್ಲಿಯೂ ಬಹಳ ಶ್ರಮದಿಂದ ಮುನ್ನಡೆಸಿಕೊಂಡು ಬಂದಿರುವುದು ಸಾಮಾನ್ಯ ವಿಷಯವಲ್ಲ ಎಂದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಯುಪಿ ಮಲ್ಲೇಶ್ ರವರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮಾತನಾಡಿದ ಅವರು, ಸಂಘದಲ್ಲಿ ನಮ್ಮ ತಾಲೂಕು ಸೇರಿದಂತೆ ಮೂಡಿಗೆರೆ ಹಾಗೂ ಸಕಲೇಶಪುರ ತಾಲೂಕಿನ ಷೇರುದಾರರು ಸಹ ಇದ್ದು, ಎಲ್ಲರ ಸಹಕಾರದಿಂದ ಇಷ್ಟು ವರ್ಷಗಳ ಕಾಲ ಉತ್ತಮ ರೀತಿಯಲ್ಲಿ ಮುನ್ನಡೆಯುತ್ತಾ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಷೇರುದಾರರು ಇನ್ನಷ್ಟು ಷೇರುದಾರರನ್ನು ಕ್ರೋಢೀಕರಿಸುವ ಮೂಲಕ ನಮ್ಮ ಸಂಘವನ್ನು ಇನ್ನಷ್ಟು ಬೆಳೆಸಬೇಕು. ನಮ್ಮ ಸಂಘದ ಎಲ್ಲ ಷೇರುದಾರರು ನಮ್ಮಲ್ಲಿಯೇ ವ್ಯವಹರಿಸುತ್ತಾ ನೆರೆಹೊರೆಯವರಿಗೆ ವ್ಯವಹರಿಸಲು ಸಲಹೆ ನೀಡಬೇಕು. ಆಗ ಮಾತ್ರ ನಮ್ಮ ಸಂಘವು ಇನ್ನಷ್ಟು ಏಳಿಗೆಯಾಗಲು ಸಹಕಾರಿಯಾಗುತ್ತದೆ ಎಂದರು. ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಮುಂದಿನ 5 ವರ್ಷದವರೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಬಂದಿದೆ. ಅಂತಿಮ ಕಣದಲ್ಲಿ ಉಳಿದಿರ್ತಕ್ಕಂಥ ಎಂಆರ್ ವಿನೋದ್ ಬಿನ್ ಲೇಟ್ ಎಂಸಿ ರುದ್ರಪ್ಪ, ಮಡೇನಹಳ್ಳಿ ಗ್ರಾಮ, ಮಲ್ಸಾವರ ಅಂಚೆ, ಅರಳಿ ಹೋಬಳಿ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಇವರು ಅರಳಿ ಕೋಆಪರೇಟಿವ್ ಸೊಸೈಟಿ, ಅರಳಿ, ಬೇಲೂರು ತಾಲೂಕು ಇದರ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಮುಂದಿನ 5 ವರ್ಷದ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಎಂದು ಘೋಷಿಸುತ್ತೇನೆ. ನಮ್ಮ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರೂ ಹೆಮ್ಮೆಯ ವಿಷಯ. ಹಾಗೆ ಈ ಸೊಸೈಟಿಯನ್ನು ಇನ್ನೂ ಅಭಿವೃದ್ಧಿ ಮಾಡಲಿ ಅಂತೇಳಿ ಅವರಿಗೆ ನಾನು ಮನವಿ ಮಾಡಿಕೊಳ್ಳುತ್ತಾ, ಹಾಗೆ ನಮ್ಮ ಈ ಕೋಆಪರೇಟಿವ್ ಸೊಸೈಟಿಗೆ ಉಪಾಧ್ಯಕ್ಷರ ಆಯ್ಕೆಯಾದಂಥ ನಮ್ಮ ಸ್ನೇಹಿತರು ಹಾಗೂ ಕಾಫಿ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷರು ಆದಂಥ ವಿನೋದ್ ಅವರು ಸಹ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವರು ನಮ್ಮ ಅರಳಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಟೈಮಲ್ಲಿ ನನಗೆ ಇರಲಿಲ್ಲ. ನಾವು ಒಂದು ಉದ್ದೇಶಕ್ಕಾಗಿ ಫಸ್ಟು ಕಟ್ಟಕ್ಕೋಸ್ಕರವಾಗಿ ಅಸೋಸಿಯೇಷನ್ ಸೊಸೈಟಿ ಎರಡು ಒಟ್ಟೊಟ್ಟಿಗೆ ಬೆಳೆದಿತ್ತು. ಫಸ್ಟು ಅಸೋಸಿಯೇಷನ್ ದುಡ್ಡನ್ನ ಬೆಳೆಗಾರ ಸಂಘಗಳಿಗೆ ಸೊಸೈಟಿ ಕೊಟ್ಟು ಸೊಸೈಟಿ ಸ್ಟಾರ್ಟ್ ಮಾಡಿಸಿದ್ರು, ಅಂದರೆ ವ್ಯಾಪಾರಕ್ಕೆ ಅದಕ್ಕೆ ಅಂತ. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಇದು ಸೊಸೈಟಿ ಹೆಸರಲ್ಲಿ ಸೈಟ್ ಇದ್ರು ಕೂಡ ಅಸೋಸಿಯೇಷನ್ ಜನರನ್ನ ಕಲೆಕ್ಟ್ ಮಾಡಿ ಈ ಬಿಲ್ಡಿಂಗ್ ಕಟ್ಟಿತ್ತು. ಅಸೋಸಿಯೇಷನ್ನು ಸೊಸೈಟಿ ಎರಡೂ ಕೂಡ ಒಂದೇ ಇದರ ಮುಖಗಳು, ಎರಡೂ ಏನು ಬೇರೆ ಬೇರೆ ಅಲ್ಲ. ಇದನ್ನ ಹೇಗೆ ಬೆಳೆಸ್ಕೋಬೇಕು, ಸೊಸೈಟಿ ಅಧ್ಯಕ್ಷರು ಈಗಲೇ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಬಸವರಾಜ್ ಅವರು ಇದ್ದಾರೆ, ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮಂಜಾತಣ್ಣ ಮತ್ತು ಶಾಲಿಗವರು ಈಗ ಈ ಸಲ. ಈ ವೇಳೆ ಸಂಘದ ನಿರ್ದೇಶಕರುಗಳಾದ ಮಂಜುನಾಥ್ ಶೆಟ್ಟಿ, ಇಎಚ್ ವೀರೇಶ್, ಕೆಬಿ ಪುಟ್ಟರಾಜು, ಸೋಮಯ್ಯ, ಬಿಸಿ ಮೋಹನ್, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಬಿಪಿ ಬಸವರಾಜ್, ಉಪಾಧ್ಯಕ್ಷರಾದ ಶರೀಫ್ ಉರ್ ರೆಹಮಾನ್, ಬೆಳೆಗಾರರು ಹಾಗೂ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಅರಳಿ.